ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಆಗಿದೆ ಟೈಮು. ಪಕ್ಕದ ಮನೆ ಪಾಪುದು ಬರ್ಡೇ ಇದೆ, ಹಾಗಾಗಿ ಕರೆದ್ಬಿಟ್ಟು ಹೋಗಿದ್ದಾರೆ. ನಾನು ಬುಜ್ಜಿ ಬೇಬಿ ಇಬ್ಬರು ಹೋಗ್ತಿದ್ವಿ. ಶೈಲು ಇಲ್ಲ ಮಮ್ಮಿ ನೀವೇ ಹೋಗಿ ಬನ್ನಿ ಅಂತಂದು. ಶೈಲು ಬರ್ತಾಯಿಲ್ಲ, ನಾನು ಬುಜ್ಜಿ ಬೇಬಿ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅಲ್ಲಾದರೆ ಪಾಪುದು ಬರ್ಡೇ ಸ್ವಲ್ಪ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ಕಂಫರ್ಟಬಲ್, ಇಲ್ಲಾಂದರೆ ಬೇಡ. ನನ್ನ ಮೈಂಡ್ ಸೆಟ್ ಅನಿಸ್ಬಿಟ್ಟಿದೆ ಹೊರಗಡೆ ಬೇರೆ ಯಾರದೇ ಮನೆಗೆ ಹೋದ್ರೂ ವ್ಲಾಗ್ ಮಾಡಬಾರ್ದು. ಮೊದಲು ಮಾಡಿಬಿಡ್ತಿದ್ದೆ ಬಿಡಿ, ಮೊದಲು ಅದು ಏನೋ ಗೊತ್ತಿಲ್ಲ, ಕದ್ದು ಮುಚ್ಚಾದರೂ ವ್ಲಾಗ್ ಮಾಡ್ತಿದ್ದೆ. ಇತ್ತೀಚೆಗೆ ಯಾಕೋ ನಮಗೆ ನಿಜವಲ್ಲ ರೀತಿ ಮಾಡಲಿಕ್ಕೆ ಇಷ್ಟನೇ ಆಗ್ತಾಯಿಲ್ಲ. ಹಾಗಾಗಿ ಆದರೆ ಅಲ್ಲಿ ಮಾಡ್ತೀನಿ, ಇಲ್ಲಾಂದರೆ ಇದು ಶೈಲಿನ ಏನು ಮಾಡ್ಕೊಳ್ತಿದ್ದಾಳೆ ಏನು ಅಂತ ಅಂದ್ಬಿಟ್ಟು ಮುಂದುವರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡ್ಕೊಂಡು ಬನ್ನಿ. ಕುಷ್ಮಾ, ನೀವು ತೋರಿಸ್ಬಾರ್ದಾ? ಅಲ್ಲಿ ಗೀತಾ ಆಂಟಿ ನೋಡು, ಗೀತಾ ಆಂಟಿ ರೆಡಿ ಆದ್ರಂತ. ಕೂಗು. ಅವನು ಹೆದರ್ಕೊಳ್ತಾ ಇದ್ದಾನೆ ಇವನಿಗೋಸ್ಕರ. ರೆಡಿ ಆದ್ರೆ ಕೂಗು. ನಾವು ಚೇರೆಲ್ಲ ಹೊರಗಡೆ ಇಟ್ಬಿಟ್ಟಿದ್ವಿ, ಸ್ವಲ್ಪ ಶೆಕೆ ಅಂತ ಹೇಳ್ಬಿಟ್ಟು ಹರಟೆ ಹೊಡ್ಕೊಂಡು ನಾವು ಪಕ್ಕದ ಮನೆ ಗೀತಾ ಇಲ್ಲ ಹೋಗಿಲ್ಲ. ಬಾರ ಹೋಗಿಲ್ಲ ಗಣ, ಕರ್ಕೊಂಡು ಹೋಗೋಣ ಜೊತೆಲಿ. ಹಾಂ, ಚಿಕ್ಕು ಇದು ಮಾಡ್ತಿದ್ದಾನೆ. ಚಿಕ್ಕು, ಏಯ್ ಚಿಕ್ಕು ಹೋಗೊಳಗಡೆ. ಚೀಕು ಸ್ವಲ್ಪ ಫ್ರೆಂಡ್ ಇದ್ರೆ ಒಳ್ಳೊಳ್ಳೆ ವಿಡಿಯೋ ಹಾಕೋಬಹುದು, ಚೆನ್ನಾಗಿ ಮಾಡ್ತಾನೆ. ನಮ್ಗೆ ಕಳಿಸ್ತಿತ್ತು. ಅಯ್ ಚಿಕ್ಕು ಹೋಗಿ ಒಳಗಡೆ. ಅವ್ನು ಇವಾಗ ಬರ್ಡೇ ಹೋಗ್ತಿದ್ದಾರೆ, ನಾನು ಬರಬೇಕು ಅಂತ ಅವ್ನು ಒಳಗಡೆ ಬರಲ್ಲ. ನೀವು ಹೇಳ್ಬಾರ್ದಿತ್ತು. ಜಾಸ್ತಿ ಮಾತ್ರ ಬಾ ಬಾ, ಹೋಗಿ ಬಾ ಒಳಗಡೆ ಬಾ, ನಾನು ಹೋಗ್ತೀನಿ. ಚಿಕ್ಕು ಎಲ್ಲಿ ಹೋಗ್ತಿದ್ದೀಯ ನೀನು? ಅವನು ಇಳಿದು ಹೋಗ್ತಾ ಇದ್ದಾನೆ. ಸುಸ್ಸು ಮಾಡೋಕೆ ಹೋಗ್ತಿದ್ದೀಯ ನೀನು? ಕಳ್ಳ ಅಂತ ಗೊತ್ತಾಯ್ತು ಈಗ. ಬಾ, ನಾನು ಹೋಗ್ತಿದ್ದೀನಿ, ಬರ ಚಿಕ್ಕು ಬಾ. ಚಿಕ್ಕು ಬೇಗ ಹೋಗಿ ಬಾ ನೀನು ಒಳಗಡೆ ಹೋಗಿ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಗೀತಾ ಕರೀರಿ ಬರುತ್ತೆ. ಏಯ್ ಹೋಗ್, ಏಯ್ ಹೋಗ್. ಅವ್ನು ನನಗೆ ಬೈದ್ಬಿಟ್ರೆ ಏನು ಮಾಡೋದು? ಬೈತಾ ಇದ್ದಾಳೆ ಅಂತ. ಹೋಗು, ನಾನು ಹೋಗ್ತೀನಿ ನಮ್ಮ ಮನೆಗೆ. ಹೋಗಿ ಬಾಯ್ ಬಾಯ್, ನಾನು ಹೋಗ್ತೀನಿ, ಹೋಗು. ನನ್ನಿಂದನೇ ಬರ್ತೀಯ ನೀನು? ಗ್ಯಾಸ್ಟಿಕ್ ಹಾಂ, ಒಳಗಡೆ ಹೋಗ್ಲಾ? ಒಳಗಡೆ ಹೋಗ್ಲಾ? ಹಾಂ ಬಾ ಖುಷು. ಚೀಕುಗೋಸ್ಕರ ಎದ್ರುಕೊಂಡು ಬಜ್ಜಿ ಬೇಬಿ ಇಲ್ಲಿ ಬಂದು ನಿಂತಿದ್ದಾನೆ ಹಿಂಗೆ ನಮ್ಮ ಮನೇಲಿ. ನೋಡಿ, ಆ ಚೀಕು ನಮ್ಮನ್ನು ಬಿಡಲ್ಲ. ಯಾರನ್ನ? ಚೀಕು ಹೇಳ್ದ ಮಾತು ಕೇಳ್ತಾ ಇಲ್ಲ, ಏನು ಮಾಡೋದು? ಓ ಸರಿ, ಬರ್ತಡೇ ಅಂತೇಳಿ ಬಂದ್ವಿ. ಆಲ್ರೆಡಿ ಬುಜ್ಜಿ ಬೇಬಿ ಓಡೋಗ್ಬಿಟ್ಟು ಅಲ್ಲಿ ನಿಂತ್ಕೊಬಿಟ್ಟಿದ್ದಾನೆ. ಕೇಕ್ ಕಟ್ ಮಾಡಲಿಕ್ಕೆ ಏನಕ್ಕೆ ಅಂದರೆ ಚೀಕಿಗೆ ಎದ್ರುಕೊಂಡೆ ನಾನು ಹೋಗಿ ನಿಂತಿರೋದು. ಅವರೆಲ್ಲ ಮಕ್ಕಳಿಗೆಲ್ಲ ಕೇಕೆಲ್ಲ ತೊಗೊಂಡು ಬಂದಿರಲ್ವಾ, ಆಗ್ತಾಯಿದ್ದು ಅವರೇ. ಅವ್ರ ಪಾಪು 4ನೇ ವರ್ಷದ ಬರ್ತಡೇ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಹೈಟಾಗಿ ಮಡಗ್ಬಿಟ್ಟಿದ್ದಾರೆ ಕೇಕ್, ಹಂಗಾಗಿ ಎತ್ಕೊಂಡಿದ್ದಾರೆ ಅವನ್ನ. ಬುಜ್ಜಿ ಬೇಬಿ ನೋಡಿ, ಅವನು ಮುಖಕ್ಕೆಲ್ಲ ಇದು ಹಾಕೊಂಡು ನಿಂತಿದ್ದಾನೆ. ಏನು ಖುಷದು? ಓ ಏನಮ್ಮ, ನಾಟಿನೇ ಹಾಕಿರು, ಬಂದೇ ಇರು. ನುಗ್ಗೆಕಾಯ್ತು ಹಾಕತ್ತೀನಿ. ಶೈಲು, ನಾನು ಈ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ, ಶೈಲು ಕರೀತಾ ಇದ್ಲು. ಬರ್ತಡೇಗೆಲ್ಲ ಕೇಕೆಲ್ಲ ಕಟ್ ಮಾಡಿಸಾಯ್ತು. ಇವಾಗ ಇವ್ರು ಬಂದು ನನ್ನ ಫ್ರೆಂಡು, ಪಕ್ಕದ ಮನೆ ನಾವಿದ್ದೀವಲ್ಲ ಅದೇ ಮೇಲ್ಗಡೆ ಪಕ್ಕದ ಮನೆ. ಚೀಕು ಅಂತ ಹೇಳ್ಬಿಟ್ಟು ಅವನಂತೂ ಯಾವಾಗಲೂ ಅವ್ನ ಜೊತೆನೇ ಇರಬೇಕು. ನೋಡಿ, ಇಲ್ಲಿ ಫೋಟೋ ತೊಗೋಬೇಕಾದ್ರೂ ಕೂಡ ಅವ್ನ ಜೊತೆಲೇ ಇದ್ದಾನೆ. ಬುಜ್ಜಿ ಬೇಬಿಗೆ ಅವ್ನು ಕಂಡ್ರೆ ಭಯ, ಅದೇನೋ ಗೊತ್ತಿಲ್ಲ, ಅವ್ನು ಸಿಕ್ಕಾಬಟ್ಟೆ ಭಯ ಪಡ್ತಾನೆ. ಏನು ಮಾಡೋದು, ಅವನಿಗೆ ನಮ್ಮ ಮನೇಲಿ ಯಾವಾಗಲೂ ಸಾಕಿಲ್ಲಲ್ವಾ, ಅವ್ನು ಕಂಡ್ರೆ ತುಂಬ ಭಯ ಅವನಿಗೆ. ನಾವೆಲ್ಲ ಹಾಗೇ ನಿಂತ್ಕೊಂಡು ಕೇಕೆಲ್ಲ ಫೋಟೋ ತೊಗೊಂಡು ಕೇಕೆಲ್ಲ ಕೊಟ್ಟರು, ನಾವು ಕೂಡ ತಿಂದ್ಕೊಂಡು. ನನಗಿಲ್ಲಿ ಬುಜ್ಜಿ ಬೇಬಿ ವಿಡಿಯೋನ ವಾಯ್ಸ್ ಕೊಡೋಕ್ಕೆ ಬಿಡ್ತಾಯಿಲ್ಲ, ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ದಾನೆ. ನೋಡಿ, ಕೇಕ್ ಕೊಟ್ಟರು, ಸೂಪರಾಗಿತ್ತು ಕೇಕ್ ಕೂಡ. ಹಂಗೆ ನನಗೂ ಕೇಕ್ ಕೊಟ್ಟರು, ನಾನು ತಿಂದೆ. ಕೇಕ್ ತಿಂದ್ಬಿಟ್ಟು ಊಟಕ್ಕೆ ಹೋಗ್ವಿ. ಹೌದು, ಊಟ ಕೂಡ ಇಲ್ಲೇ ವ್ಯವಸ್ಥೆ ಇತ್ತು. ಇವರಿಬ್ಬರು ನನ್ನ ಹೊಸ ಫ್ರೆಂಡ್ಸ್. ಅವ್ರಿಗೆ ಇವ್ರ ಮಧ್ಯದಲ್ಲಿ ಕೂತಿದ್ದಾರಲ್ಲ ಅವ್ರ ಫ್ರೆಂಡು, ಅವ್ರು ನನಗೆ ಫ್ರೆಂಡು, ನಮ್ಮ ಪಕ್ಕದ ಮನೆ ಅಲ್ವಾ. ಹಾಗಾಗಿ ನಾನು ನಿಜವಾದ ಯಾರನ್ನೂ ಫ್ರೆಂಡ್ಸ್ ಅಂತ ನಾನು ಜಾಸ್ತಿ ನೀವು ಇಲ್ಲಿವರೆಗೂ ನನ್ನ ಫ್ರೆಂಡೇ ಯಾರನ್ನೂ ಮಾಡ್ಕೊಂಡಿಲ್ಲ. ಅಂದರೆ ಇವರೇನೋ ಸ್ವಲ್ಪ ಒಂಥರ ನನ್ನ ಏಜ್ನವರು ಅಲ್ವಾ, ಹಾಗಾಗಿ ನನಗೆ ಖುಷಿ ಆಯಿತು. ನಮ್ಮ ಏಜ್ನವರೇ ನಮ್ಮ ಫ್ರೆಂಡ್ಸ್ ಸಿಕ್ಬಿಟ್ರೆ ಏನೋ ಖುಷಿ ಅಲ್ವಾ. ಹಾಗಾಗಿ ಬರ್ಡೇ ಬಾಯ್
ಮನೆಯಲ್ಲೇ ಕೇಕ್ ಎಲ್ಲ ಕಟ್ ಮಾಡಿಸಿ ತುಂಬ ಜನ ಕೇಳ್ಕೊಂಡಿದ್ರು. ಹೊರಗಡೆ ಎಲ್ಲ ಊಟಕ್ಕೆಲ್ಲ ವ್ಯವಸ್ಥೆ ಕೂಡ ಮಾಡಿದರು. ಇವನು ನೋಡಿ ಎಷ್ಟು ಆ ಮಕ್ಕಳುಗಳು ಕಂಡುಬಿಟ್ರೆ ಹೆಂಗೆ ಆಡ್ತಾನೆ ಗೊತ್ತಾ, ತುಂಬಾ ಅವ್ನಿಗೆ ಬರೀ ಮಕ್ಕಳುಗಳು ಬೇಕು ಆಟ ಆಡಲಿಕ್ಕೆ. ನಮ್ಮ ಮನೆಗೆಲ್ಲ ಓಡಿ ಬಂದುಬಿಡ್ತಾನೆ ಒಳಗಡೆ, ತುಂಬ ಸರಿ ಬರ್ತಾನೆ. ನಾನು ವೀಡಿಯೋ ಎಲ್ಲ ಮಾಡಿಲ್ಲ, ಇದೇ ಮೊದಲನೇ ಬಾರಿಗೆ ಡೀಟೇಲಾಗಿ ಮಾಡಿರೋದು. ನನ್ನ ಮನೆ ಮೇಲ್ಗಡೆ ಟೆರೆಸ್ ಮೇಲೂ ಕೂಡ ಅವ್ರದ್ದು ಮುಖ ಎಲ್ಲ ತೋರಿರಲಿಲ್ಲ ಗೀತಾ ಅವ್ರನ್ನ. ಯಾಕೆ ಅಂತಂದರೆ ಸುಮ್ಮನೆ ಕಂಫರ್ಟಬಲ್ ಇರಲ್ಲ ಅಂದ್ಬಿಟ್ಟು. ಆಮೇಲೆ ಕೇಳಿದೆ ನಾನು ಕೇಕ್ ತಿನ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಬೋದಾ ಅಂತ. ನಾವು ಯೂಟ್ಯೂಬರ್ ಅಂತ ಗೊತ್ತು, ಅವು ಮಾಡಿಯಪ್ಪ ಏನಿಲ್ಲ ಅಂತಂದ್ರೆ ಅದೇ ಖುಷಿ ಆಯಿತು ನನಗೆ. ವಯಸ್ಸೆಲ್ಲ ಮ್ಯೂಟ್ ಮಾಡಿದೆ, ಮತ್ತು ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರಲ್ಲ, ಊಟ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಒಬ್ಬಟ್ಟು ಊಟ ತುಂಬಾ ಚೆನ್ನಾಗಿತ್ತು. ಒಬ್ಬಟ್ಟು ಪೂರಿ ಮತ್ತು ಸ್ವೀಟು. ಮಾತಾಡು ಸ್ವಲ್ಪ ಜೋರಾಗಿ, ವಾಯ್ಸ್ ಕೊಡ್ತಾ ಇದೆ ತಾನೆ, ಕೊಡು ಜೋರಾಗಿ. ಒಬ್ಬಟ್ಟು ಪೂರಿ ಸ್ವೀಟು ಮತ್ತು ಪೂರಿ ಪಲ್ಯ ಅಷ್ಟೇ ಎಲ್ಲ ಇತ್ತು. ಊಟ ಕೂಡ ಸೂಪರಾಗಿತ್ತು. ಊಟ ಎಲ್ಲ ಮುಗಿಸ್ವಿ ನಾವು. ಪೂರಿ ಎಲ್ಲ ಇತ್ತು. ಮತ್ತು ಹಾಗೆ ಮನೆ ಒಳಗಡೆ ಬಂದು ಮತ್ತೆ ಅರಿಶಿನ ಕುಂಕುಮ ಹೂವು ಎಲ್ಲ ಕೊಟ್ಟರು, ತಗೊಂಡ್ವಿ. ನಾನಿದೆ ಇಲ್ಲಿ ನಮ್ಮ ಬಂದಮೇಲೆ ಈ ಮನೆಗೆ ಮೊದಲನೇ ಫಂಕ್ಷನ್ನು ನಾವು ಅಟೆಂಡ್ ಮಾಡಿರೋದು. ಇಲ್ಲಿ ಬಂದಮೇಲೆ ಇದೆ ಮೊದಲನೇ ಬಾರಿಗೆ ಫಂಕ್ಷನ್ ಕೂಡ ನಡೆದಿರೋದು. ಇವತ್ತು ನಮ್ಮ ಮನೆಯಲ್ಲಿ ಏನು ಗೊತ್ತಾ, ತಿಂಡಿ ಮಾಡಿಲ್ಲ ನಾವು, ಸೋಂಬೇರಿಗಳ ಥರ. ಏನೋ ಗೊತ್ತಿಲ್ಲ, ಇದೇ ಮೊದಲನೇ ಬಾರಿಗೆ. ಇರು ಬುಜಿಮ್ಮ, ಇದೇ ಮೊದಲನೇ. ಗೊತ್ತಿಲ್ಲ ಕಣೋ. ನೋಡಿ ಪಾರ್ಸಲ್ ಇಡ್ಲಿ ಅಂದರೆ ಇಲ್ಲಿ ಒಳ್ಳೆ ಫೇಮಸ್ ಹೋಟ್ಲಿದೆ. ಇಡ್ಲಿಗೆ ಅಂದರೆ ಒಂದು ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಂಡು ಇಡ್ಲಿನ ತಗೊಂಡೋಗ್ತಾರೆ. ಇವತ್ತು ನಮ್ಮನೆ ತಿಂಡಿ ಅಂತೂ ಮಾಡಿಲ್ಲ, ಯಾಕೆಂದರೆ ಗೊತ್ತಿರುತ್ತಲ್ವ ಸ್ವಲ್ಪ ಯಾಕೋ ಶೈಲಿಗೆ ಆಗ್ತಾ ಇಲ್ಲ ಅಂತೆ. ನಮ್ಮದು ಪ್ರಾಬ್ಲಮ್ ಅದೇ ಆಗಿದೆ. ಹಂಗಾಗಿ ಎದ್ದಿರೋದೇ ಇವತ್ತು 9:30ಗೆ ಎದ್ದಿದ್ದೀವಿ. ಹೋಗ್ಬಿಟ್ಟಿಲ್ಲೇ ಪಕ್ಕದಲ್ಲಿ ಇಡ್ಲಿ ತೊಗೊಂಡು ಬಂದಾಯಿತು. 10 ಗಂಟೆ ಆಯಿತು ಟೈಮು. ಕ್ಯೂ ನಿಂತ್ಕೊಂಡು ಇಡ್ಲಿ ತೊಗೊಂಡು ಬಂದಿರೋದು ಇವತ್ತು. ನೋಡಿ ನಮ್ಮನೆ ವಡೆ ಲಾಕ್ ಹಾಕ್ಬಿಟ್ಬರೋ ಕೊಡು, ಮುಂದೆ ಡೋರ್ ಲಾಕ್ ಮಾಡು. ಹಂಗಾಗಿ ಇವತ್ತು ನಮ್ಮನೆ ಇಡ್ಲಿ ಪಾರ್ಸಲ್. ಇಡ್ಲಿ 4 ಇಡ್ಲಿ 3 ವಡೆ. ಇದೇ ಬೇಜಾರು, ನಮಗೆ ಜಾಸ್ತಿ ಏನು ತಿನ್ನೋದಿಲ್ಲ. ಇಲ್ಲ ಇಲ್ಲಿ 3 ಇಡ್ಲಿ ಇದೆಯಾ? ಅಯ್ಯೋ ಇಲ್ಲಿ ನನಗೆ ಹಾಕ್ಬೇಡ ಮತ್ತೆ. ಇನ್ನೊಂದು ಎತ್ಕೊಬಿಡ್ಬೇಕಾದ್ರೆ ಬುಜ್ಜಿಗೆ ನನಗೊಂದು ಇಡ್ಲಿ 1 ವಡೆ ಸಾಕು. ನೋಡಿ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಇದೇ ಮೊದಲನೇ ಬಾರಿಗೆ ನಮ್ಮ ಮನೆ ಪಾರ್ಸಲ್ ತಂದಿರೋದಲ್ಲ ಪುಟ. ನಾವು ಮೈಸೂರು ಅಂತ ಇಲ್ಲಿ ಬಂದಮೇಲೆ ಇದೇ ಮೊದಲು ಪಾರ್ಸಲ್ ತಂದಿರೋ. ನಾವು ಯಾವಾಗಲೂ ಹೊರಗಡೆಯಿಂದ ಪಾರ್ಸಲ್ಲೇ ತರಲ್ಲ. ಬುಜ್ಜಿ ಬೇಬಿಯಿಂದ ತಂದಿರೋದು ಅದನ್ನು. ಏ ಬಾರೋ ಸುಮ್ಮನೆ ಹಾಸ್ಪಿಟಲ್ಗೆ ಇವತ್ತು ಹೋಗ್ಬೇಕಣ್ಣ ನಾನು. ಓಕೆ, ಇವಾಗ ರೆಡಿ ಆಗಿಬಿಟ್ಟು ಬನ್ನಿ. ವ್ಲಾಗ್ ಇದೆ ಅಂದ್ಕೊಳ್ಳಿ, ಸ್ಟಾರ್ಟ್. ಎಸ್. ಯಾಕೆ ಬುಜ್ಜಿ ನಿದ್ದೆ ಬರಲಿಲ್ವಾ? ಕಣ್ಣು ಕಚ್ಕೊಳ್ಳೋದು ಅಂದ್ರೇನು ಬುಜ್ಜಿ? ಕಣ್ಣು ಕಚ್ಕೊಳ್ಳೋದು ಅಂದ್ರೇನು? ಹೆಂಗೆ ಕಚ್ಕೊತೇವೆ ಕಣ್ಣು? ಅಯ್ಯಪ್ಪ ನೋಡೋಕ್ಕಾಗ್ತಿಲ್ಲ ಕಣ, ಏನು ನೋಡೋಕ್ಕಾಗ್ತಾಯಿಲ್ವೇ? ಇಲ್ಲಿ ಯಾಕೆ ಇವತ್ತು ಇದು ಕರೆಂಟ್ ತೆಗೆದು ಬಿಟ್ಟಿದ್ದಾರೆ ನಮ್ಮ. ಏನೇನ? ಒಂದು ಹುಡುಗಿ ಮದುವೆ ಮಾಡ್ಬೇಕಾ? ಯಾವಾಗ ಮದುವೆ ಮಾಡಿಸ್ಬೇಕು? ಹಾಂ ಹಾಂ. ನೀನು ಓದಿ ಬರೆದು ದೊಡ್ಡವರಾಗಿ ಪೊಲೀಸ್ ಆದಮೇಲೆ ಹುಡುಗಿರೋಡಿ ಮದುವೆ ಮಾಡಬೇಕಾ? ಅದು ಇನ್ನೂ ಬೇಜಾನ್ ಟೈಮ್. ಅದು ಈಗಲೇ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಮಾತಿಲ್ಲ. ಏನ? ಅಕೌಂಟ್ಗೆ? ಹಾಂ, ಹಂಗಂದ್ರೇನು? ಹಂಗಂದ್ರೇನು? ಐಸ್ ಕ್ರೀಮು ಕರ್ಗೋಗಿದೆ ಈಗ. ಕರೆಂಟ್ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. ಕುಷ್ಮ ಬಾ, ಕರೆಂಟ್ ಇಲ್ಲ, ಅದು ಕರ್ಗೋಗಿರಲ್ಲ, ಕರ್ಗೋಗಿರುತ್ತೆ. ಹೊಡೆದ್ರೆ ನಿನಗೆ ನಿಮ್ಮ ಅಮ್ಮನೋಗಿ ತಪ್ಕೊಬಿಟ್ರೆ? ಅಯ್ಯೋ ಎಳೆ ಮಗು ನೋಡಿ, ಇಲ್ಲಿ ತಣ್ಣಗೆ ಎಷ್ಟು ಗಾಳಿ ಬೀಸ್ತಿದೆ. ನನಗೆ ಇಲ್ಲಿ ಬಂದು ಮಲಗಿದ್ರಿ ಯಾಲಲ್ಲಿ ಹಿಂಗೆ ತೆಗೆದ್ಬಿಟ್ಟು ನೋಡಿ ಹೊರಗಡೆ ಎಷ್ಟು ಗಾಳಿ ಬೀಸ್ತಿದೆ ಅಂತ. ಇದೆಲ್ಲ ಹೊತ್ಕೋಗಿ ಬೀಸ್ತದೆ.
ಸಣ್ಣ ಗಾಳಿ ಬಿಸಿದೆ ನೋಡ್ಬಿಡಿ ಎಷ್ಟು ಗಾಳಿ ಅಂತ ಅದ ರೂಮಲ್ಲಿ ಸರಿ ಮಲ್ಕೋಬೇಕು ತಾನೆ ಸ್ವಲ್ಪ ಹೊತ್ತು ಯಾಕೋ ಕೋಪ ಬಂದಂಗೆ ಆಗ್ತಿದೆ ಮಮ್ಮಿ ಅಂತೀಯ ಇದೆಲ್ಲ ಈ ಟೈಮಲ್ಲಿ ಮಾಮೂಲಿ ತಾನೆ ಬಂದ ತಣ್ಣಗಿದೆಯಾ ನೋಡು ತಣ್ಣಗಿದೆಯಾ ವಾವ್ ಸ್ಪೂನ್ ಥರ ಬೌಲ್ ತಗೊಂಡು ಸ್ಪೂನ್ಗಳು ಏ ಐಸ್ ಕ್ರೀಮ್ ಫ್ರೀಸರಲ್ಲ ಇಟ್ಟಿದ್ನಲ್ಲ ಅದು ಕೂಲಿಂಗ್ ಇನ್ನ ಬರುತ್ತೆ ಹಾಂ ಗಟ್ಟಿಯಾಗಿಲ್ಲ. ಹೌದು ಎಸ್ ಕೋಕೋನಟ್ ಅಲ್ವಾ ಕೊಕೊನಟ್ದು ಚೆನ್ನಾಗಿರುತ್ತೆ ಇದು ಸ್ಪೂನು ತಗೊಂಬ ಒಂದು ಬೌಲ್ ತಗೊಂಡು ಶೈಲಿಗೋಸ್ಕರನ ಯಾರ ಫೇವ್ರೇಟ್ ಅದು ನಮ್ಮ ಮಮ್ಮಿ ಫೇವ್ರೇಟ್. ಅಯ್ಯೋ ಬೌಲ್ಗಳು ಓಕೆ ಸ್ಪೂನ್ ಓಕೆ ಬಟ್ಲು ಇಷ್ಟು ದೊಡ್ಡ ತರ್ತಾರ ಸಣ್ಣ ಸಣ್ಣ ಪ್ಲೇಟು ಸಣ್ಣ ಸಣ್ಣ ಬೌಲ್ಗಳು ಸಾಕು ತುಂಬ ಬೇಗ ಓಹೋ ಓಹೋ ಹೋಗ್ತಿ ಅಲ್ವಾ ಬಕಸುರ ಹೋಗವಾ ಕೈ ಮಮ್ಮಿ ಮೆತ್ತಾಗ್ಬಿಟ್ಟಿದೆ ಟೇಸ್ಟ್ ಅನ್ಸಲ್ಲ ಎಲ್ಲ ನೋಡ್ತೀನಿ ಇದೇನೋ ಅನ್ಸದೆ ಅಯ್ಯಯ್ಯೋ. ಚೆನ್ನಾಗಿದೆ ಎಲ್ಲೂ ತಿನ್ಕೊಬಿಡ್ತೀವಿ ಅಷ್ಟೇ ಹಂಗ ಆಯ್ತಿನ ಗಟ್ಟಿ ಇದ್ರೇನೆ ಮಜಾ ಇದು. ಅಯ್ಯಪ್ಪ ಒಂದು ತಗೋಬಾರಲ್ಲೋ. ಇನ್ನೇನು ನನ್ನ ಸ್ಪೂನ್ ಯಾಕೆ ಸಾಕು ಬುಜ್ಜಿ ನನ್ನ ಸ್ಪೂನ್ ಇದು ನಿನ್ನ ಸ್ಪೂನ್ ನೀನು ಹಾಕೊಂತೀನಿ ಸಾಕಪ್ಪ ನಾನು ಗಟ್ಟಿ ಆದ್ಮೇಲೆ ತಿಂತೀನಿ ತಿನ್ನಕ್ಕಿಂತ ಸಾಕು ಬುಜ್ಜಿ ಸಾಕು ಪುಟ ನೀನು ತಿರ್ಗೋ ಸ್ವಲ್ಪ ನಾನು ಗಟ್ಟಿ ಆದ್ಮೇಲೆ ತಿಂತೀನಿ ಇದು ಶೈಲಿಗೆ ಅಂತ ಹೇಳ್ಬಿಟ್ಟು ಗೀತಾ ಅವ್ರು ತಂದು ಕೊಟ್ಟಿರೋದು ಏನೋ ಅವ್ರ ಅಮ್ಮ ಮಾಡ್ಕೊಂಡು ಬಂದಿರೋಂತೆ ಮನೇಲಿ ಮಾಡಿರೋದು ಅಂತ ಅಂದ್ಬಿಟ್ಟು ಕೊಟ್ಟರು. ತುಂಬ ಚೆನ್ನಾಗಿ ಮಾತಾಡ್ತಾರಪ್ಪ ಅವರಂತೂ ನನಗೆ ತುಂಬ ಇಷ್ಟ ಗೀತಾ ಅವರು ಅಂದರೆ. ಓಕೆ ಬಾಯ್, ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಓಕೆ ಬಾಯ್.